ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಾಧಿಕಾ. ನಾನು ನಿಮಗೆ ಪಾಸ್ತಾ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕು. ಅದಕ್ಕೆ ಎಣ್ಣೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಕುದ್ದಾದ್ಮೇಲೆ ನಿಮ್ಗೆ ಯಾವ ಬ್ರ್ಯಾಂಡ್ದು ಬೇಕೋ ಅದು ಪಾಸ್ತಾ ತೊಗೋಬೇಕು. ನಾನಿಲ್ಲಿ 2 ಪ್ಯಾಕೆಟು ಪಾಸ್ತಾ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ನಮ್ಮ ಮನೇಲಿ ಎಲ್ಲರೂ ಮನೇಲೇ ಇರ್ತಾರೆ, ಎಲ್ಲರಿಗೂ ಇಷ್ಟ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಚೆನ್ನಾಗಿ ಬೇಯಬೇಕು. ಅದೊಂದು ಮುಕ್ಕಾಲು ಬೆಂದಿರೋವಾಗ ನಾನು ಸಪ್ರೇಟಾಗಿ ಏನು ಕಾರ್ನ ಬ್ರಾಕೊಲಿನ ಬೇಯಿಸ್ಕೊಳ್ಳೋದು ಅಂತ ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ. ಅದೆರಡೂ ಅದ್ರ ಜೊತೆನೇ ಬೇಯ್ಕೊಂಡು ಫುಲ್ ಬೇಯುತ್ತೆ. ಅದು ಬೆಂದಾದಮೇಲೆ ಸಪ್ರೇಟಾಗಿ ಒಂದು ಪ್ಯಾನ್, ಎಲ್ಲರೂ ಬಾಣಲಿ ಎಲ್ಲ ಹಾಕ್ದಾಗೇ ಹಾಕ್ಬಿಡ್ತಾರೆ. ನಾನು ಇದು ಬೆಂದಿಲ್ಲ, ತುಂಬ ಕ್ರಂಚಾಗಿದ್ರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಬೆಲ್ ಪೇಪರ್ಸು, ಕ್ಯಾಪ್ಸಿಕಮ್ಮು, ಝುಕ್ಕಿನಿ, ನಿಮ್ಗೆ ಏನೇನು ವೆಜಿಟೇಬಲ್ಸ್ ಬೇಕೋ ಅದು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಝುಕ್ಕಿನಿ, ಬೆಲ್ ಪೇಪರ್ಸು, ಗ್ರೀನ್ ಕ್ಯಾಪ್ಸಿಕಮ್ಮು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತುಂಬ ಫ್ರೈ ಮಾಡಲ್ಲ, ಸುಮ್ಮನೆ ಅದೆಲ್ಲ ಸ್ವಲ್ಪ ಮೆತ್ತಗಾಗೋ ಥರ ಫ್ರೈ ಮಾಡಿಟ್ಕೊಂಡು ಸಪ್ರೇಟಾಗಿ ಇಟ್ಕೊತೀನಿ. ಹಂಗೆ ಹಾಕ್ಬಿಟ್ಟು ಅದ್ರಲ್ಲಿ ಹಾಕ್ತಾರೆ. ಹಂಗೆ ಫಸ್ಟ್ ಟೈಮು ನಾನು ಒಂದು ಸಲ ಟ್ರೈ ಮಾಡಿದ್ದೆ, ಯಾವುದೋ ನಾನು ಯೂಟ್ಯೂಬ್ ವೀಡಿಯೋಲಿ ನೋಡಿಕೊಂಡು ನನಗೆ ಇಷ್ಟನೇ ಆಗಲಿಲ್ಲ. ಅದಕ್ಕೆ ಸಪ್ರೇಟಾಗಿ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತೀನಿ. ಆಮೇಲೆ ತಿರ್ಗಾ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಬೆಣ್ಣೆ, ಎಲ್ಲರೂ ಆಲ್ಮೋಸ್ಟ್ ಪಾಸ್ತಾಗ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ನಾನು ಅದು ಯೂಸ್ ಮಾಡಲಿಲ್ಲ. ಇಲ್ಲಿ ನಾರ್ಮಲಾಗಿ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡಿ ಬಟರ್ ಹಾಕಿದ್ದೀನಿ. ಗಾರ್ಲಿಕ್ಕು ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ನಾನು ಮಿಕ್ಸಿಲಿ ತರಿ ರುಬ್ಕೊಂಡು ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೊಂಡು ಹಾಕಿದ್ದೀನಿ. 4-5 ಟೊಮೊಟೊ, ನೀವು ಎಷ್ಟು ಪಾಸ್ತಾ ತೊಗೊತೀರೋ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ. ಅದರಲ್ಲಿ ನಾನಿಲ್ಲಿ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ತೊಗೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಆರಿಗ್ಯಾನೋ ಹಾಕ್ಕೊಂಡಿದ್ದೀನಿ. ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುದಿಯೋ ಥರ ಬಿಟ್ಬಿಟ್ಟು ನಾನೇನು ಬೇಯಿಸಿದ್ದೀನೋ ಅದನ್ನು ಪಾಸ್ತಾ, ಇದು ಬ್ರಾಕೊಲಿ ಎಲ್ಲ ಹಾಕಿ ಅದನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಇನ್ನೂ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಬಟರ್ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಫಸ್ಟೇ ಆ್ಯಡ್ ಮಾಡಿದ್ದೀನಿ ಅಂತ ಬಟರ್ ಜಾಸ್ತಿ ಯೂಸ್ ಮಾಡಿಲ್ಲ. ಅದಕ್ಕೆ ಬೇಸಿಲ್ ಲೀವ್ಸು, ಪಾಸ್ಲೆ ಎಲ್ಲ ಹಾಕಿದ್ದೀನಿ. ಅದು ಹಸಿ ಇದ್ರೇ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು. ಇಲ್ಲ ನೀವು ಫಸ್ಟು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳೋಗೂ ಬೇಕಂದ್ರೆ ಹಾಕ್ಕೋಬೋದು. ಅದು ಕಲರು ಚೇಂಜ್ ಆಗಿಬಿಡುತ್ತೆ, ಒಂಥರ ಈ ಥರ ಗ್ರೀನಾಗಿರಲ್ಲ. ಅದಕ್ಕೆ ನಾನು ಇದು ಮಿಕ್ಸ್ ಮಾಡಿದಾಗ ಬಿಸಿ ಇರುತ್ತಲ್ಲ, ಸ್ವಲ್ಪ ಟೇಸ್ಟು ಹಂಗೆ ಇರಲಿ ಅಂದ್ಬಿಟ್ಟು, ರಾ ಟೇಸ್ಟೇ ಇರಲಿ ಅಂತ ಹಂಗೆ ಹಾಕಿದ್ದೀನಿ. ಇದಕ್ಕೆ ಗ್ರೀನ್ ಬೇಕಾದರೂ ಆಲಿವ್ಸ್ ಹಾಕ್ಬೋದು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಆಲಿವ್ಸೇ ತೊಗೊಂಡಿದ್ದೀನಿ. ಅದು ಒಂಥರ ಸ್ವಲ್ಪ ಹುಳಿ ಆಗಿ ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ನಾನು ಏನು ಫ್ರೈ ಮಾಡಿಟ್ಟಿದ್ನೋ ಸಪ್ರೇಟಾಗಿ ಬೆಲ್ ಪೇಪರ್ಸು, ಕ್ಯಾಪ್ಸಿಕಮ್, ಝುಕ್ಕಿನಿ ಎಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಿಮಗೆ ಚೀಸ್ ಬೇಕು, ಚೀಸಿಯಾಗಿರಬೇಕು ಅಂದರೆ ಚೀಸ್ ಹಾಕ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಚಿಕ್ಕದು ಕ್ಯೂಬ್ಸ್ ಬರುತ್ತಲ್ಲ, ಇದು ಪ್ರೋಸೆಸ್ ಚೀಸು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ದೊಡ್ಡದು ಯಾವುದು ಹಾಕಿಲ್ಲ ಜಾಸ್ತಿ ತುಂಬ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ತುಂಬ ನೋಡೋಕ್ಕೆ ಕಲರ್ಫುಲ್ಲಾಗಿ ಬಂದಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿರಿ. ಇದು ಮೈದಾ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಹೆಲ್ದಿ ವೆಜಿಟೇಬಲ್ಸೇ ಇದರಲ್ಲಿ ಹಾಕಿರೋದು. ನೀವು ಯಾವಾಗೂ ಹೆಲ್ದಿ ಫುಡ್ ತಿಂದು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.